ಆಗಿ ಸ್ವಾಗತ. ನಾನು ರಮ್ಯ ರಮೇಶ್. ರಿಪಬ್ಲಿಕ್ ಕನ್ನಡದ ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದ್ದು 155 ಡೆಂಗಿ ಕೇಸ್ಗಳು ದೃಢಪಟ್ಟಿವೆ. ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಒಟ್ಟು 107 ಹೊಸ ಕೇಸ್ ದಾಖಲಾಗಿದ್ದು ರಾಜ್ಯದಲ್ಲಿ 343 ಸಕ್ರಿಯ ಡೆಂಗಿ ಪ್ರಕರಣಗಳಿವೆ. ಜನವರಿಯಿಂದ ಇಲ್ಲಿಯವರೆಗೆ ಡೆಂಗಿ ಸೋಂಕಿನಿಂದ 6 ಮಂದಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಮತ್ತೊಂದು ಗುಡ್ ನ್ಯೂಸ್ ಸಿಕ್ಕಿದೆ. ಟ್ರಾಫಿಕ್ ತಾಪತ್ರಯ ತಪ್ಪಿಸಿ ಪ್ರಯಾಣಿಕರಿಗೆ ಅನುಕೂಲ ಮಾಡೋದಕ್ಕೆ ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಹೆಚ್ಚುವರಿ ರೈಲುಗಳನ್ನು ಈಗ ಆರಂಭ ಮಾಡ್ತಾ ಇದೆ. ಪ್ರಸ್ತುತ 9 ರೈಲುಗಳಷ್ಟೇ ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದು ಇಂದಿನಿಂದ ಹೆಚ್ಚುವರಿ ರೈಲಿನ ಸೇವೆ ಆರಂಭ ಆಗಲಿದೆ ಅಂತ BMRCL ಪ್ರಕಟಣೆಯನ್ನ ಹೊರಡಿಸಿದೆ. ವಿಚಾರಣೆ ನಂತರ ದರ್ಶನ್ ಆಪ್ತ ಮೋಹನ್ ರಾಜ್ ಪ್ರತಿಕ್ರಿಯಿಸಿದ್ದು 3 ಗಂಟೆಗೆ ಬರುವಂತೆ ನೋಟಿಸ್ ಅನ್ನ ಕೊಟ್ಟಿದ್ರು, ಬಂದಿದ್ದೇನೆ. ಎಸಿಪಿ ಸೇರಿದಂತೆ 4 ವಿಚಾರಣೆಯನ್ನ ನಡೆಸಿದ್ರು. ನನಗೆ ದರ್ಶನ್ ಅಂಬರೀಶ್ ಮನೆಯಲ್ಲಿ ಪರಿಚಯವಾಗಿದ್ದು ದರ್ಶನ್ ಬಳಿ ಹಣವನ್ನ ಪಡೆದುಕೊಂಡಿದ್ದೆ, ಹಾಗಾಗಿ ವಾಪಸ್ ಕೊಟ್ಟಿದ್ದೇನೆ. ತನಿಖಾ ಹಂತದಲ್ಲಿ ಇರೋದ್ರಿಂದ ನಾನು ಏನನ್ನೂ ಹೇಳೋದಕ್ಕೆ ಆಗುವುದಿಲ್ಲ ಅಂದ್ರು. ಕುಮಾರಸ್ವಾಮಿಗೆ ಹುಚ್ಚು ಎಂಬ ಡಿಕೆಶಿ ಹೇಳಿಕೆಗೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಡಿಕೆಶಿಗೆ ಸಿಎಂ ಕುರ್ಚಿಯ ಹುಚ್ಚು ಹಿಡಿದಿದೆ, ಚನ್ನಪಟ್ಟಣಕ್ಕೆ ಹೋಗಿ ಹುಚ್ಚು ಯಾರೆಂದು ಪ್ರದರ್ಶನ ಮಾಡಿಕೊಳ್ತಾ ಇದ್ದಾರೆ ಅಂತ HDK ತಿರುಗೇಟನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿ ಡಿಕೆಶಿಯೇ ಹುಚ್ಚ ಅಂತ ಹೇಳಿದ್ದಾರೆ. ನಾನು ಜವಾಬ್ದಾರಿಯುತ ಜನಪ್ರತಿನಿಧಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಮುಡಾ ಹಗರಣಕ್ಕೆ ಯಾರು ಮೂಲ ಪುರುಷರು ನನಗೆ ರಾಜಕಾರಣ ಗೊತ್ತಿಲ್ವಾ? ಒಂದಷ್ಟು ದಿನ ದೇವೇಗೌಡರ ಕುಟುಂಬದ ಮೇಲೆ ಆರೋಪ ಬಂತು. ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಪ್ರಚಾರವನ್ನ ಮಾಡಿಸಿದ್ರಿ, ದೇವೇಗೌಡರ ಕುಟುಂಬ ಮುಗಿಸೋದಕ್ಕೆ ಹೇಗೆ ಹೊರಟಿದ್ರಿ ಅನ್ನೋದು ನನಗೆ ಗೊತ್ತು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈಗ ಚನ್ನಪಟ್ಟಣದಲ್ಲಿ ಹೋಗಿ ಯಾರ್ಯಾರು ಏನೇನಾಗೈತೆ ಅಂತ ಅಲ್ಲಿ ತೋರಿಸ್ತಾವ್ರೆ. ಚನ್ನಪಟ್ಟಣದಲ್ಲಿ ದಿನ 6 ದಿವಸ ಹೋದರಲ್ಲ, ಹುಚ್ಚರು ಯಾರು ಅನ್ನೋದನ್ನ ಅವರಲ್ಲಿ ಪ್ರದರ್ಶನ ಮಾಡ್ಕೊತಾವ್ರೆ. ಮೊದಲು ಸರಿಪಡಿಸ್ಕೊಳ್ಳೋದು ಅವ್ರಿಗೆ ಸೇರಿರೋದು. ನಾನು ಜವಾಬ್ದಾರಿಯುತವಾದಂಥ ಜನಪ್ರತಿನಿಧಿಯಾಗಿ ಏನು ಕೆಲಸ ಮಾಡ್ತಾ ಇದ್ದೇನೆ. ಇವತ್ತು ಮೈಸೂರಿನ ಮೂಡ ಯಾವುದೋ ಕೆಲವು TVಗಳಲ್ಲಿ ಬರ್ತಾ ಇದೆಯಲ್ಲ, ಈಗ 5,000 ಕೋಟಿ ಹಗರಣಗಳಿಗೆ ಅದೇ ಇದೇನೋ ಮೂಡ 50-50 ಬರ್ತಾ ಇದೆಯಲ್ಲ, ಯಾರು ಅದನ್ನು ಹೊರಡಿಸ್ತಾ ಇರೋದು? ಈಗ ಯಾರು ಅದಕ್ಕೆ ಮೂಲ ಪುರುಷರು? ನನಗೇನು ಗೊತ್ತಿಲ್ವ ರಾಜಕಾರಣ? ಆಗ ಒಂದು ಸ್ವಲ್ಪ ದಿವಸ ಒಂದು ಬಂತು ದೇವೇಗೌಡರ ಕುಟುಂಬದ ಮೇಲೆ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಟ್ಟು ಅದನ್ನು ಪ್ರಚಾರ ದೇವೇಗೌಡರ ಕುಟುಂಬ ಮುಗಿಸೋಕೆ ಹೊರಟ್ರಿಗೆ ಗೊತ್ತಿಲ್ವ ನನಗೆ? ಇವತ್ತು ಯಾಕಿದು ಬಂತು, ಈಗ ಮುಗೀತು. ಬೇರೆ ಇನ್ಯಾವುದೋ 2-3 ವಿಷಯ ಮುಗೀತು. ಈಗ ತಗೊಂಡಿದೆಯಲ್ಲ ಮುಖ್ಯಮಂತ್ರಿಗಳ ಮೇಲೆ ನಾನು ಮಾಡಿರೋದು. ಈಗ ಮುಖ್ಯಮಂತ್ರಿ ಮೇಲೆ ಪ್ರಾರಂಭ ಆಗಿದೆಯಲ್ಲ 50-50. ನಾನು ತಂದಿರೋದು ಇದನ್ನು, ಈ ಹುಚ್ಚರೇ ತಂದಿರೋದು. ಆ ಮುಖ್ಯಮಂತ್ರಿಯ ಚೇರು ಹುಚ್ಚಿಡಿದಿರೋದು ಅವರಿಗೆ, ನನಗಲ್ಲ.